ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮಹಿಳಾ ಗ್ರಾಮ ಸಭೆ ಹಾಗೂ ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪಿಯುಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದವರು ಪಂಚಾಯಿತಿಗೆ ಮಾಹಿತಿಯನ್ನು ನೀಡಿ. ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ 2026-27ನೇ ಸಾಲಿನ ಮಹಿಳಾ ಗ್ರಾಮ ಸಭೆ ಹಾಗೂ NRLM ಸಂಜೀವಿನಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾ ಪಂಚಾಯತ್ ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ತಾಲೂಕು ಪಂಚಾಯಿತಿ, ಜಾಲಿಗೆ ಗ್ರಾಮ ಪಂಚಾಯಿತಿರವರ ಸಂಯುಕ್ತಾಶ್ರಯದಲ್ಲಿ ಸಮೃದ್ಧಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ವಿಜೃಂಭಣೆಯಿಂದ ನಡೆಯಿತು. ಜಾಲಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ 2026-27ನೇ ಸಾಲಿನ ಮಹಿಳಾ ಗ್ರಾಮ ಸಭೆಯಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುವುದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅಂತ ಹೇಳಿ ತಿಳಿಸಿದರು. ಮಹಿಳೆಯರ ಆರೋಗ್ಯ, ಶಿಕ್ಷಣ, ಸ್ವಚ್ಛತೆ ಹಾಗೂ ಸ್ವಯಂ ಉದ್ಯೋಗದ ಬಗ್ಗೆ ಚರ್ಚೆ ನಡೆಯಿತು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಆರೋಗ್ಯ, ಅಂಗನವಾಡಿ ಸೌಲಭ್ಯ, ಮಹಿಳಾ ಸುರಕ್ಷತೆ ಕುರಿತಂತೆ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸಲಾಯಿತು. ಮಹಿಳೆಯರಿಗಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಮಹಿಳೆಯರ ಕ್ರೀಡಾಕೂಟಗಳಾದಂತಹ ರಂಗೋಲಿ, ಲೆಮನ್ ಅಂಡ್ ಸ್ಪೂನ್, ಬಕೆಟ್ ಇಂದ ಬಾಲ್, ಮ್ಯೂಸಿಕಲ್ ಚೇರ್, ಓಟ ಕ್ರೀಡೆಗಳ ಹಾಗೂ ಉಚಿತ ಆರೋಗ್ಯ ಶಿಬಿರ, ಇನ್ನು ಅನೇಕ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ವಿಜೇತರಾದಂತಹ ಮಹಿಳೆಯರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಸರ್ಕಾರದ ವಿವಿಧ ಯೋಜನೆಗಳ ಮಾಹಿತಿಯನ್ನು ಪಡೆದು ಮಹಿಳೆಯರು ಅವುಗಳ ಪ್ರಯೋಜನ ಪಡೆಯುವಂತೆ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರು ಕರೆ ನೀಡಿದರು. ಈಗ ಓದೋಕ್ಕಾಗ್ತಿಲ್ಲ, ನನಗೆ ದುಡ್ಡಿಲ್ಲ, ನಮ್ಮ ಮನೆಯವ್ರು ಓದಿಸ್ತಾ ಇಲ್ಲ ಅಂತ ವಿದ್ಯಾಭ್ಯಾಸವನ್ನು ಮಗುಗೊಳಿಸ್ಬೇಡಿ. ಆ ತರ ಯಾರಾದ್ರೂ ಅಭ್ಯರ್ಥಿಗಳಿದ್ರೆ ದಯವಿಟ್ಟು ಪಂಚಾಯತಿ ಬಂದ್ರು ಖುದ್ದಾಗಿ ನನ್ನನ್ನು ಭೇಟಿ ಮಾಡಬೇಕು. ನನಗೆ ಏನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ವಿ. ಇಲ್ಲಿ ನಾನು ಅನೌನ್ಸ್ ಮಾಡೋದಿಲ್ಲ, ಒಂದು ಪಂಚಾಯತಿ ದುಡ್ಡು ಕೊಡಲ್ಲ ಆಯ್ತಾ. ನಾನಿನ್ನೂ ಯಾರಿಂದಲೂ ಇಸ್ಕೊಳ್ಳೋ ಕೆಲಸಗಳನ್ನ ನಾನು ಮಾಡ್ತೀನಿ ಆಯ್ತಾ. ಇದನ್ನ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀನಿ, ಇದನ್ನು ಓದಿಸ್ತೀನಿ. ಎರಡನೇದು, ಇಲ್ಲಿ ಎಲ್ಲ ಮಹಿಳೆಯರಿಗೆ ಇದು ನನ್ನ ಕಳಕಳಿ ವಿನಂತಿ ಏನಂದ್ರೆ, ನಾನಿಷ್ಟು ಪ್ರಜ್ಞಾವಂತ ಇದ್ದೀವಿ, ಇಷ್ಟು ಆರೋಗ್ಯಕ್ಕೆ ಕಾಯ್ದಿರ್ತೀವಿ, ಇಷ್ಟು ಎಜುಕೇಶನ್ ಇದೆ, ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಪ್ರಪಂಚ ಸುತ್ತವರು ಇದ್ದಿರ್ಬೋದು. ನೀವು ಬಾಗಿ ಹೋಗ್ಬೋದು, ನಿಮ್ಮ ಮಕ್ಕಳು ಮನೆಯವ್ರು ಯಾರು ಇರ್ಬೋದು. ನೀವು ಆ ದೇಶಗಳಿಂದ ಆಚೆ ಹೋಗ್ಬಿಟ್ರೆ, ಆ ಕಸ ರಸ್ತೆ ನೋಡಿದ್ರೆ ನನಗೆ ಎಷ್ಟು ಹಿಂಸೆ ಆಗತ್ತಂತ ಹೇಳಿದ್ರೆ ಅದು ನನ್ನ ಹತ್ರ ವರ್ಡೇ ಸಿಗಲ್ಲ ಅದು ಹೇಳಿಕೆ. ಯಾಕಂದ್ರೆ ಅಷ್ಟು ನನಗೆ ಹಿಂಸೆ ಆಗುತ್ತೆ. ಪ್ರತಿ ದಿನ ನನಗೆ ಅದೇ ದಾರಿ ಮಾಡ್ತೀನಿ, ಅಲ್ಲೇ ಬರ್ತೀನಿ, ಅಲ್ಲೇ ಹೋಗ್ತೀನಿ. ನನ್ಗೆ ಬೈಬೇಕು, ನಿಮ್ಮನ್ನು ಬೇಡ್ಕೋಬೇಕು, ನನಗೇನು ಅರ್ಥ ಆಗ್ತಿಲ್ಲ. ಯಾಕೆ ಪ್ರತಿ ದಿನ ಗಾಡಿ ಬರುತ್ತೆ, ಇನ್ನು ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಒಂದು ಹಸಿ ಕಸ ಮುಖ್ಯ ಎಲ್ಲರೂ ಎಸಿರಿ ಕೊಡ್ಕೊಂಡು ಹೋಗುತ್ತೆ. ಯಾವ್ದೋ ಒಂದು ಗಾಳಿ ಹಾಕಿದ್ರೆ ಹಸಿ ಕಸವನ್ನು ಸಪರೇಟ್ ಮಾಡಿ ನೀವು ಏನು ಎಸಿದ್ರು ಯಾವ್ದೋ ಒಂದು ಗಿಡ ಹುಡ್ಕೊಂತ ಹೋಗುತ್ತೆ. ಅದ್ರ ಜೊತೆ ಪೇಪರ್ ಹಾಕ್ತೀರಿ, ಅದ್ರ ಜೊತೆ ಪ್ಯಾಕೆಟ್ಗಳು ಹಾಕ್ತೀರಿ, ಅದ್ರ ಜೊತೆ ಶಾಂಪೂ ಪೇಪರ್ ಹಾಕ್ತೀರಿ, ಡೈಪರ್ಗಳು ಹಾಕ್ತೀರಾ, ಕಸ ಹಾಕ್ತೀರಾ. ನೀವೇನಲ್ಲಮ್ಮ ನನ್ನ ನೋಡಿ ಇಲ್ಲಿ 3 ವರ್ಷ ಕಂಪ್ಲೀಟ್ ಆಯ್ತು. ಮೋಸ್ಟ್ಲಿ ಬರುವ ವರ್ಷ ನಿಮ್ದು ಟ್ರಾನ್ಸ್ಫರ್ ಮಾಡುವ ನಾನು ಇರ್ತೀನಲ್ಲ, ನಾನೆಲ್ಲೋ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗಿರ್ತದೆ, ನನಗೇನು ವ್ಯತ್ಯಾಸ ಆಗಲ್ಲ. ಮಹಿಳಾ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ಹಾಗೆ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರಾದಂತಹ ಭಾಗ್ಯಮ್ಮರವರು ಮಹಿಳಾ ಗ್ರಾಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಆಕ್ಚುಲಿ ಇನ್ನು ಮುಂಚೆನೆ ಮಾಡಬೇಕಾಗಿತ್ತು, 8ನೇ ತಾರೀಕು ಆಗಿದ ತಕ್ಷಣನೇ. ಸೊ ನಾವು ಸ್ವಲ್ಪ ಸರ್ ಹತ್ರ ಕೇಳಿಲ್ಲ, ಸಾರು ಸ್ವಲ್ಪ ಬಿಸಿ ಇದ್ರು, ಹಾಗಾಗಿ ಸಾರ್ ಅವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ನಮ್ಮೆಲ್ಲ ಮಹಿಳೆಯರ ಪರವಾಗಿ ನಾವು ಪ್ರಕಾಶ್ ಸರ್ಗೆ ಎಲ್ಲರೂ ಜೋರಾಗಿ ಇನ್ನೊಂದ್ಸರಿ ಚಪ್ಪಾಳೆ ಇರ್ತೀವಿ. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ನಮ್ಮ ಒಕ್ಕೂಟ ಸ್ಟಾರ್ಟ್ ಆಗಿ ನಮ್ದು ಕರೆಕ್ಟ್ ಆಗಿ 9 ವರ್ಷ ಕಂಪ್ಲೀಟ್ ಆಗಿದೆ. ಆಗ ನಮ್ಮ ಪ್ರಕಾಶ್ ಸರ್ ಬರೋ ತನಕ ಯಾರು ಸಹ ಈ ತರ ಪಂಚಾಯತಿ ಮಟ್ಟದಲ್ಲಿ ವುಮೆನ್ಸ್ ಡೇ ಮಾಡ್ಲಿಲ್ಲ. ಗೊತ್ತಿಲ್ಲ ಎಲ್ರಿಗೂ, ಸರ್ ಯಾರು ಮಾಡಿಲ್ಲ. ಸರ್ ಬಂದಾಗಿಲ್ಲ ಕಂಟಿನ್ಯೂ ವುಮೆನ್ಸ್ ಡೇ ಮಾಡ್ತಾ ಇದ್ದಾರೆ. ಬರೀ ವುಮೆನ್ಸ್ ಡೇ ಜೊತೆಗೆ ನಮ್ಗೆ ಗೇಮ್ಸ್, ಸೊ ಒಂದು ಎಂಜಾಯ್ಮೆಂಟ್ ಇರ್ಬೇಕು. ಅಂದ್ರೆ ಮಹಿಳೆಯರು ಬರೀ ಮನೆಯಲ್ಲೇ ಸೀಮಿತ ಆಗಿದ್ದಾರೆ, ಅವರು ಅವರ ಒಂದು ಮನದಾಳದ ಒಂದು ಆಸೆನ ಈಡೇರಿಸ್ಕೊಬೇಕು. ಇವತ್ತೆಲ್ರಿಗೂ ಶಾಲೆಯಲ್ಲಿ ಏನು ನಾವು
ವಯಸ್ಸಾಗಿರೋರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಪ್ರತಿಯೊಬ್ರು ವಯಸ್ಸಿನ ಮರೆತು ಇವತ್ತು ಗೇಮ್ ಮಾಡಿದ್ದೀರಾ. ಸೊ ಹಾಗಾಗಿ ನಮ್ಗೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸರ್ಗೆ ಮತ್ತೆ ಪಂಚಾಯತಿಗೆ ನಾವು ನಮ್ಮ ಮಹಿಳೆಯರ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಮಹಿಳಾ ದಿನಾಚರಣೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಯಾವ್ದ್ರಲ್ಲೂ ಅಷ್ಟೇ ನಾವು ಮಹಿಳೆಯರು ಕಮ್ಮಿ ಇಲ್ಲ ಅಂತ ಎಲ್ಲದಲ್ಲೂ ತೋರಿಸ್ಬಿಟ್ಟಿದ್ರಿ. ಫಸ್ಟ್ ಎಲ್ಲ ನಮ್ಗೆ ಯಾವ ಟೀಚರ್ ಗೊತ್ತಾಗಿಲ್ಲ. ಈಗ ನಾವು ಸೈಕಲ್ ತುಳಿಯೋದ್ರಿಂದ ಹಿಡ್ಕೊಂಡು ವಿಮಾನ ಹಾರಾಟ ಮಾಡಕ್ಕಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ಅವ್ರ ಸಾಧನೆನ ತೋರಿಸಿದ್ದಾರೆ. ಅದಾದ್ಮೇಲೆ ಮತ್ತೆ ನಮ್ಗೆ ಈಗ ಯುದ್ಧ ವಿಮಾನದಲ್ಲೂ ಸಹ ಮಹಿಳೆಯರಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಯುದ್ಧ ವಿಮಾನದಲ್ಲೂ ಸಹ ನಮ್ಮ ಮಹಿಳೆಯರು ಅವರ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ನಾವ್ ಯಾರು ಕಮ್ಮಿ ಇಲ್ಲ ಅನ್ನೋದಿದೆ. ಆದ್ರೆ ಅದ್ರ ಜೊತೆಗೆ ನಾನಷ್ಟೇ ನನ್ನ ಸುತ್ತಮುತ್ತ ಇರೋದೇ ನಾನು ಏನ್ ಹೇಳೋದಂತ ಫಸ್ಟ್ ಸರ್ ಹೇಳಿದ್ರು ಆಗ್ಲೇ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ, ತರಬೇತಿ ಏನೋ ಒಂದು ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕೊಟ್ಟಿದ್ರಿ, ಮತ್ತೆ ನಮ್ಗೆ ಟೈಲರಿಂಗ್ ತರಬೇತಿ ಕೊಟ್ಟಿದ್ರಿ, ಮತ್ತೆ ಹೆಲ್ತ್ ಚೆಕ್ಅಪ್ ಮಾಡಿಸಿದ್ದೀರಿ ಅಂತ ಜನಕ್ಕೆ ಅನುಕೂಲ ಆಯ್ತು. ಸೊ ಇನ್ನೊಬ್ರು ನೆಕ್ಸ್ಟ್ ವರ್ಷಕ್ಕೆ ನೀವು ಇನ್ಫಾರ್ಮೇಶನ್ ಕೊಡ್ಬೇಕು. ಆದ್ರೆ ನಮ್ಮಲ್ಲಿ ಸೊ ಮೇನ್ ಅದೊಂದು ಕೊರತೆ ಇದೆ. ಪಾಪ ಯಾರೇ ಮಾಡ್ತಾ ಇವಾಗ ಒಂದು ಸಿಬ್ಬಂದಿ ಬಂದು ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಂಚಾಯತ್ ಕಸ ಕ್ಲೀನ್ ಮಾಡ್ತಾ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಯಾರ್ದು ಪಂಚಾಯತಿಗೂ ಮಾಡ್ಲಿ, ಪಂಚಾಯತಿಗಲ್ಲ ನಮ್ಮ ಗ್ರಾಮ ಮಾಡೋದಕ್ಕೆ ಪಂಚಾಯತಿ ಬಂದಿದ್ದಾರೆ ಅಂದಾಗ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಸೊ ನಾವು ಪ್ರತಿಯೊಬ್ರು ಕೈ ಜೋಡಿಸೋಕೆ ಏನಾಗುತ್ತೆ, ನಮ್ಮ ಗ್ರಾಮಗಳಾಗುತ್ತೆ. ಸೊ ಪಂಚಾಯತಿ ಗ್ರಾಮ ಆಗಲ್ಲ, ಎಲ್ಲಾ ಸೇರಿಸಿ ಪಂಚಾಯತಿ ಬಂದಿರೋದಷ್ಟೇ. ಹಾಗಾಗಿ ಪ್ರತಿಯೊಬ್ರು ಅಷ್ಟೇ ನೀವು ಎಲ್ಲಾ ಕಾಮಗಾರಿಗಳಲ್ಲೂ ಎಲ್ಲ ಸಹಾಯ ಸಂಘದವರು ಸಹ ಕೈಗೂಡಿಸಿ ಅಂತ ನಾನು ಕೇಳ್ಕೊಡ್ತೀನಿ. ಅದಾದ್ಮೇಲೆ ಯಾವುದೇ ಒಂದು ಚಟುವಟಿಕೆ ಕರೀಲಿ, ನೀವು ನಿಮ್ಮ ಒಬ್ಬರು ಕೇಳಿ ನನಗೆ ಹೇಳಿದರೆ ನಾನು ಹೋಗ್ತಾ ಇದ್ದೀನಿ ಅನ್ಬೇಡಿ, ನೀವು 10 ಜನ ಕೇಳಿ. ಸೊ ಎಲ್ರಿಗೂ ಪ್ರತಿಯೊಂದೂ ಅವ್ರು ಇನ್ಫಾರ್ಮೇಶನ್ ಕೊಡಕ್ಕಾಗಲ್ಲ. ಸೊ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೂ ಬರ್ತಾರೆ, ಆಶಾ ಕಾರ್ಯಕರ್ತರು ಮನೆ ಮನೆಗೂ ಬರ್ತಾರೆ. ಕೆಲವು ಇವಾಗ ಸೆನ್ಸಸ್ ನಡೀತಾ ಇದೆ, ಕೆಲವು ಮನೆಗಳಲ್ಲಿ ಬಾಗ್ಲೇ ತೆಗೆಯೋದಿಲ್ಲ. ಸೊ ಆ ತಿಳುವಳಿಕೆನ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿರೋರು ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಶಾಲಾ ಕಾಲೇಜಿನಲ್ಲಿ ಎಲ್ಲ ಮಕ್ಕಳು ಹೇಳ್ಕೊಡ್ತಾರೆ ಸರ್, ಆದ್ರೆ ದೊಡ್ಡವರು ತಾಯಿಯಂದ್ರು ಸಹ ಇನ್ನೊಬ್ರು ಹೇಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ಈ ತರ ಅವಕಾಶ ಮಾಡಿಕೊಟ್ಟಿದ್ದಂತ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ನನ್ಗೆ ತುಂಬಾ ಟೈಮ್ ಆಗುತ್ತೆ, ನಿಮ್ಗೂ ಮಿಸ್ ಆಗಿದೆ. ಸೊ ಹಾಗಾಗಿ ನಾನು ಮಹಿಳಾ ಗ್ರಾಮ ಸಭೆಯನ್ನ ಉದ್ದೇಶಿಸಿ ಆಯುರ್ವೇದಿಕ್ ವೈದ್ಯಾಧಿಕಾರಿ ವಿಜಯಲಕ್ಷ್ಮಿರವರು ಮಾತನಾಡಿದರು. ಮತ್ತೆ ನಮ್ಮಲ್ಲೂ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಇಲ್ಲಿ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಇರೋದು ಒಳ್ಳೆ ಹಾಸ್ಪಿಟಲ್. ಈಗ ಸದ್ಯ ನೆಕ್ಸ್ಟ್ ಮುಂದಕ್ಕೆ ಅದನ್ನು ಸಹ ಬೆಂಗಳೂರು ನಾರ್ತ್ ತಾಲೂಕಿಗೆ ಸೇರ್ತಾ ಇದೆ. ದೇವನಹಳ್ಳಿ ತಾಲೂಕಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಇರಲ್ಲ, ನೆಕ್ಸ್ಟ್ ಹೊಸದಾಗಿ ಆಗೋದು. ಸೊ ಇರೋ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಎಲ್ಲ ಕಡೆಯಿಂದ ಬಂದು ಇದು ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ರೆಗ್ಯುಲರ್ ಆಗಿ ಮಹಿಳೆಯರಿಗಾಗಿ ಯೋಗ ಪ್ರತಿದಿನ ಯೋಗ ನಡೆಯುತ್ತಲ್ಲಿ ಯೋಗ ತರಬೇತಿ ಹೇಳ್ಕೊಡ್ತಿದ್ದಾರೆ. ಅಲ್ಲಿ ಯೋಗ ತರಬೇತಿ ಹೇಳ್ಕೊಳಕ್ ಬರೋರು ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಅವರು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಇದ್ದು ನಮ್ಮ ಈ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡೋ ಗೌರವಧನ ತುಂಬಾ ಕಡಿಮೆ. ಆದ್ರೂ ಅದನ್ನ ಅವ್ರು ಲೆಕ್ಕಿಸದೆ ಪ್ರತಿನಿತ್ಯ ಬಂದು ಯೋಗ ಹೇಳ್ಕೊಡ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಹಿಳೆಯರಿಗೂ PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹಾಗೆ ಇನ್ಫರ್ಟಿಲಿಟಿ ಮತ್ತು ಮಂಚೇತನ ಅನ್ನೋದು ರಿಪ್ರೊಡಕ್ಟಿವ್ ಹೆಲ್ತ್ ಅಂತೂ ಯಾವ ಹೆಂಗಸರಿಗೂ ಇಲ್ವೇ ಇಲ್ಲ. ಎಲ್ಲ ಒಂದಲ್ಲ ಒಂದು ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಎಲ್ಲರೂ ಆರೋಗ್ಯ ಕೆಟ್ಟಿರೋದೇ ಆಗಿದೆ. ನಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಇಂದ ಇರ್ಬೋದು. ಸೊ ಅದಕ್ಕೆ ಎಲ್ಲರೂ ಆಯುರ್ವೇದಿಕ್ ಹಾಸ್ಪಿಟಲ್ಸ್ ಅಂತ ಹೇಳಿದ್ರೆ ನೀವು ಕಾಯಿಲೆ ಬಳಸ್ಕೊಂಡು ನಮ್ಮ ಹತ್ರ ಬನ್ನಿ ಅಂತ ಹೇಳೋಣ. ನಾವು ಪಕ್ಕದಲ್ಲಿ ಮೊನ್ನೆ ಹಿಮಾಲಯ ಅಕ್ಷರ ಅಂತ ಅವರೊಬ್ರು ಮಾಡಿದ್ರು, ನೀವು ದುರ್ಕೊಟ್ಟು ಹೋಗಿದ್ರೆ ಅಲ್ಲಿ ಹೋಗ್ಬೋದು. ತುಂಬಾ ಅವರು ಅಷ್ಟೇ 12 ಗಿನ್ನಿಸ್ ದಾಖಲೆ ಮಾಡಿದವರು. ಮೇಡಮ್ ಹೇಳಿದಂಗೆ ಇಲ್ಲಿ ಗಿನ್ನಿಸ್ ದಾಖಲೆ ಮಾಡಿಕೊಂಡು ನಮ್ಮ ಹಳ್ಳಿ ಜನರ ಆರೋಗ್ಯ ಸುಧಾರಣೆ ಆಗಲಿ, ಜೀವನ ಶೈಲಿ ಸುಧಾರಣೆ ಆಗಲಿ, ಅವರ ಆರೋಗ್ಯ ಅಲ್ಲಿ ವ್ಯತ್ಯಾಸಗಳನ್ನ ಕಂಡುಕೊಳ್ಳಿ ಉತ್ತಮವಾಗಲಿ ಅಂತ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಬಳಸ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಗೆ ಜಾಲಗಿರಿ ಅಥವಾ ಸುತ್ತಮುತ್ತ ಪಕ್ಕದಲ್ಲಿ ನಾವೀಗ ಆಲ್ರೆಡಿ ಕೆರೆ ಅಭಿವೃದ್ಧಿಯನ್ನು ಮಾಡಿದೀವಿ. ಸುಮಾರು 1 ಕಿಲೋಮೀಟರ್ ಅಷ್ಟು ವಾಕಿಂಗ್ ಪಾತ್ ಇದೆ, ಓಪನ್ ಜಿಮ್ ಇದೆ. ಇದೇ ಕಾನ್ಸೆಪ್ಟ್ ನಾವು ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 3.5 ಕೋಟಿ ರೂಪಾಯಿಯಲ್ಲಿ ಒಂದು NGO ಮಾಡ್ತಾ ಇದ್ದಾರೆ. ಇದೇ ತರ ಅಲ್ಲಿ ಅದು ನೆಲಕ್ಕೆ ನೆಲ ಹಾಸು ಅಂತ ಹಾಕಲ್ಲ ಅವರು, ಬೇರೆ ಓಪನ್ ಜಿಮ್ ಐಟಮ್ ಇರ್ಬೋದು, ಮತ್ತೆ ಲೈಟ್ ವ್ಯವಸ್ಥೆ, ಸುತ್ತಲೂ ಬೇಲಿ ಎಲ್ಲದನ್ನು ಹಾಕೊಡ್ತಾರೆ. ಅಲ್ಲೂ ಆಗುತ್ತೆ. ಹೆಗ್ಗರಡಿನೂ ಮಾಡ್ತಾ ಇದ್ದೀವಿ, ಅದು MNC ಕಂಪನಿಯಲ್ಲಿ ಕೊಟ್ಟಿದ್ದೀವಿ. ಸುಮಾರು ಅದನ್ನು ಅಷ್ಟೇ 3.25 ಕೋಟಿ 3,80,00,000 ಖರ್ಚಲ್ಲಿ ಮಾಡ್ತಾ ಇದ್ದಾರೆ. ಮುಂದೆ ಬಂದ್ಬಿಟ್ಟು ಬೆಟ್ಟನಹಳ್ಳಿ ಅದನ್ನು ಕೊಟ್ಟಿದ್ದೀವಿ. ಅದು ಯುನೈಟೆಡ್ ವೇಸ್ ಅಂತ ಒಂದು ಗ್ರಾಮ ಇದಕ್ಕೆ NGO ಕೊಟ್ಟಿದ್ದೀವಿ. ಅದು 3.5 ಕೋಟಿ ಎಲ್ಲ ತಗೊಂಡಿದ್ದಾರೆ. ಇನ್ನು ನಂಗೆ ಉಳಿದಿರೋದು ಬೆಟ್ಟನಹಳ್ಳಿ ಒಂದೇ, ಅದು ಕೊಡ್ತಾ ಇದ್ದೀನಿ.
ಅದನ್ನು ಈ ವರ್ಷ ಪೂರೈಸಿದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ 5 ಗ್ರಾಮ ಪಂಚಾಯತಿ ಕೆರೆಗಳ ಸಂಪೂರ್ಣ ಅಭಿವೃದ್ಧಿ ಆಗುತ್ತೆ. ಒಂದು ಅರ್ಧೇಶಹಳ್ಳಿ ಬಿಟ್ಟು, ಅರ್ಧೇಶಹಳ್ಳಿ ಯಾಕೆ ಅಂದರೆ ನನ್ನ ವ್ಯಾಪ್ತಿ ಬರಲ್ಲ, ಅದು ಮೈನರ್ ಇರಿಗೇಷನ್ ಬರ್ತದೆ. ಅದರಿಂದ 205 ಎಕರೆ ಇದೆ. ಅದರಿಂದ ದೊಡ್ಡ ಕೆರೆ ಆದ್ರಿಂದ ನಮ್ಗೆ ಅದು ಕಷ್ಟ ಆಗ್ತದೆ. ಬಟ್ ವೈಯಪ್ಪ ಅಂಡ್ ಮೈನರ್ ಇರಿಗೇಷನ್ ಅಂತ ಹೇಳಿದೀವಿ, ಅದನ್ನು ತಗೊಳ್ತಾರೆ. ಬಟ್ ಈ 5 ಕೆರೆಯಲ್ಲಿ ಸುತ್ತಲೂ ವಾಕಿಂಗ್ ಬರ್ಲಿಕ್ಕೆ ಮತ್ತು ನಿಮ್ಮ ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮನಮರ್ಕಟವು ನಿಜವಯ್ಯ. ಮನಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ. ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯ ನೀ ಸ್ವೀಕರಿಸು. ಆತ್ಮಿಕ ಶಕ್ತಿಯ ನೀ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ
ಈ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್, ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರಾದ ಭಾಗ್ಯಮ್ಮರವರು, ಆಯುರ್ವೇದಿಕ್ ವೈದ್ಯಾಧಿಕಾರಿ ವಿಜಯಲಕ್ಷ್ಮಿರವರು, ಜಾಲಿಗೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದಂತಹ ಭವ್ಯ, ಮಾಜಿ ಸದಸ್ಯರುಗಳಾದಂತಹ ರಾಧಮ್ಮ, ಮಂಜುಳಾ, ಅಶ್ವಿನಿ, ಒಕ್ಕೂಟದ ಖಜಾಂಚಿ ಆಶಾ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರು ಮತ್ತು ಪಂಚಾಯತ್ ಎಲ್ಲಾ ಸದಸ್ಯರುಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.